ಹಾಯ್ ನಮಸ್ತೆ ಎಲ್ರಿಗೂ. ಇದು ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಇಲ್ಲಿ ಮನಸ್ವಿನಿ ಅಪ್ಪನ ಹತ್ರ ಮಾತಾಡ್ತಿರೋದನ್ನು ನೋಡ್ತಾಳೆ ದೇವನಿ. ಯಾಕೆ ಏನು ಮಾತಾಡ್ತಿದ್ದೀಯ ಅಂತ. ಅಲ್ಲ, ಅಪ್ಪ ಆದವನು ಮಗಳ ಹತ್ರ ಮಾತಾಡ್ಬೇಕು, ಏನಾದರೂ ಪರ್ಮಿಷನ್ ಬೇಕಾ, ಸುಮ್ಮನೆ ಹೀಗೆ ಮಾತಾಡ್ತಿದ್ದೀವಿ ಅಂತ ಹೇಳ್ತಾಳೆ. ಆದರೆ ಅವಳು ಶ್ರವಣಿಗೆ ನನ್ನ ಹೆಸರು ಮನಸ್ವಿನಿ ಅಂತ ಪರ್ಮನೆಂಟ್ ಮಾಡಿ ಅಂತ ಹೇಳಿರುವ ವಿಷಯ ದೇವನಿಗೆ ಗೊತ್ತಿರಲ್ಲ. ಇವಳು ಆಸ್ತಿ ಒಳಗಡೆ ಹಾಕ್ಲಿಕ್ಕೆ ನೋಡ್ತಿರೋದೆಲ್ಲ. ಹಾಗೆ ಹೇಳ್ತಾಳೆ, ಬೇಗ ಹೊರಡು, ನಾವು ರಾನ ಮನೆಗೆ ಹೋಗುವ ಅಂತ, ಮನೆಗೆ ಹೋಗಬೇಕು ಅಂತ ಕೇಳ್ತಾಳೆ. ಅದಕ್ಕೆಲ್ಲ ಹೇಳ್ತಾಳೆ. ಹಾಗೆ ನಾವು ಮನೇಲಿ ಏನಂತ ಹೇಳೋದು ಅಂತ ಕೇಳ್ತಾಳೆ ಮನಸ್ಸಿನ. ಹೋಗೋದು ನಾನೆಲ್ಲ ಹೇಳಿ ಇಟ್ಟಿದ್ದೀನಿ, ಮ್ಯಾನೇಜ್ ಮಾಡಿದ್ದೀನಿ, ನೀನು ಬಾ ನನ್ನ ಜೊತೆ, ಅಷ್ಟೇ ಸಾಕು ಅಂತ ಹೇಳ್ತಾಳೆ. ಇಲ್ಲಿ ಅಜಿತ್ ಮತ್ತು ಸತ್ಯನ ಮಾತಾಡ್ತಾ ಇರ್ತಾರೆ. ಅಜಿತ್ ಹೇಳ್ತಾನೆ, ಈಗ ಭೂಮಿ ಟೀ ಇಟ್ಕೊಂಡು ಬರ್ತಾಳೆ, ಅವಾಗ ಅವಳನ್ನು ಅರೆಸ್ಟ್ ಮಾಡಿ ಅಂದರೆ ಕಣ್ಣಲ್ಲಿ ಅವಳಿರೋ ಆಟವನ್ನು ಕಮ್ಮಿ ಮಾಡಿ ಅಂತ. ಆಯಿತು ಅಂತ ಹೇಳಿದರೆ ಭೂಮಿ ಅವರ ಆಂಟಿ ಇರ್ತಾರಲ್ಲ ಅವರನ್ನು ಕಳಿಸ್ತಾಳೆ. ನೀವು ಯಾಕೆ ಭೂಮಿ ಇಲ್ವಾ? ಇಲ್ಲ, ಅವಳು ನನ್ನನ್ನು ಕಳಿಸಿದಂತ ಹೇಳ್ತಾರೆ ಅವರು. ಈಗ ಅವಳ ಕೋಪ ಹೇಗೆ ಸರಿ ಮಾಡೋದು ಅಂತ ಅಂದ್ಕೊಳ್ತಾನೆ. ಆಗ ಸತ್ಯನ ಹೇಳ್ತಾನೆ, ನೀನು ಶಾಪಿಗೆ ಕರ್ಕೊಂಡೋಗು, ಇಲ್ಲ ಏನು ಬೇಕು ಎಲ್ಲ ತೋರಿಸು, ಆದರೆ ನೀನು ಪೊಲೀಸ್ ಆಗಿರಬೇಡ, ಪೊಲೀಸ್ ಯೂನಿಫಾರ್ಮ್ ಮಾತ್ರ ಇದ್ದರೆ ಸಾಕು, ಮತ್ತು ಏನು ಮಾಡಬೇಕಂತ ನಿಂಗೆ ಗೊತ್ತಾಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮನಸ್ವಿನಿ ಮತ್ತು ದೇವಿಯನ್ನಿ ರಾನ ಮನೆಗೆ ಬರ್ತಾರೆ. ಹಾಗೆ ರಾನನ ಮಗಳ ಹತ್ರ ಕೇಳ್ತಾರೆ, ನಮಗೆ ಒಂದು ಹೆಲ್ಪ್ ಬೇಕಿತ್ತು ಅಂತ. ನಾವು 24/7 ಫುಲ್ ಹೆಲ್ಪ್ ಲೈನ್ ಆದರೆ ಚಾರ್ಜ್ ಆಗುತ್ತೆ ಅಂತ ಹೇಳ್ತಾರೆ. ಆಯಿತು ಅಂತ ಇವರು ಹೇಳ್ತಾರೆ. ಏನು ಅಂತ ಅಜಿತ್ ಬಗ್ಗೆ ನಮ್ಗೆ ಮಾತಾಡಬೇಕು. ಅವಾಗ ಶಾಕ್ ಆಗುತ್ತೆ ನನಗೆ, ಏನಂತ ಕೇಳ್ತಾರೆ. ಅವನನ್ನು ಸಹಿಸ್ಬೇಕಾ? ಅವಾಗ ದೇವನಿ ಇಲ್ಲ, ಅದು ಶ್ರೀರಂಗಪಟ್ಟಣದ್ದು ಇನ್ಸಿಡೆಂಟ್ ಆದಮೇಲೆ ನನ್ನ ಮೇಲೆ ಡೌಟ್ ಬಂದಮೇಲೆ ಅವನ ಕೇಸ್ ಬಗ್ಗೆ ಮನೆಯಲ್ಲಿ ಮಾತಾಡ್ದಾನೆ ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ ದೇವಿಯನಿ. ವೀರಣ್ಣನ ಕೇಸ್ ಆಗಲಿ ಬೇರೆ ಯಾವ ಕೇಸು ನನಗೆ ಎಲ್ಲಿ ಬಂದಿದೆ ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ನಿಮ್ಮ ಹೆಲ್ಪ್ ಬೇಕಿತ್ತು. ಅಲ್ಲ ಅಶ್ವಿನಿ ಅಂತ ಶಾರ್ಪ್ ನೇಮ್ ಹತ್ರ ಇಟ್ಕೊಂಡು ನೀವು ನನ್ನ ಹೆಲ್ಪ್ ಕೇಳ್ತಿದ್ದೀರಿ ಅಲ್ಲ ಅಂತ ರಾನ ಹೇಳ್ತಾರೆ. ಅವಳಿಗೆ ಬೇರೆ ಕೆಲಸದ ವಹಿಸಿದ್ದೀನಿ, ಅದಕ್ಕೆ ನಿಮ್ಮ ಹೆಲ್ಪ್ ಬೇಕು. ಓಕೆ, ನನಗೆ ಅಜಿತ್ ಸುತ್ತಮುತ್ತ ಇರೋರು ಕ್ಲೋಸ್ ಸರ್ಕಲ್ದು ಎಲ್ಲ ಡೀಟೇಲ್ ಬೇಕಂತ ಹೇಳ್ತಾಳೆ. ಅದಕ್ಕೆ ದೇವನಿ ಎಲ್ಲ ಹೇಳ್ತಾಳೆ. ಹಾಗೆ ಫೋಟೋ ಎಲ್ಲ ಕಳಿಸ್ತಾಳೆ ದೇವನಿ ಸಾಕ್ಷಿಗೆ. ಹಾಗೆ ನೋಡಿ, ಇದು ಸಾಹಿತ್ಯ ಅಣ್ಣ ಅಲ್ವಾ ಸತ್ಯ ಅಂತ. ನಿನಗೆ ಗೊತ್ತು, ನನಗೆ ಗೊತ್ತು ಅಂತ ನಿಮ್ಗೆ ಗೊತ್ತಾಗೋದು ಬೇಡ. ಹಾಗೆ ಇದು ನನ್ನ ಪರ್ಸ್ನಲ್ ಅಂತ ಅಂದ್ಕೊಳ್ತೀನಿ. ಹಾಗೆ ಈ ವಿಷಯ ಆಲ್ರೆಡಿ ಆಯ್ತು ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಾಳೆ. ಅಜಿತ್ ಬಂದು ಭೂಮಿಯಲ್ಲಿ ಶಾಪಿಂಗ್ ಹೋಗು ಅಂತ. ನಾನು ಬರಲ್ಲ ಅಂತ. ಓಕೆ, ನೀನು ಹೇಗೆ ಮನೆಗೆ ಹೋಗ್ತೀಯ, ನಾನು ನೋಡ್ತೀನಿ, ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ತೀನಿ ಅಂತ ಹೇಳ್ತಾನೆ. ನಾನು ಬರಲ್ಲ. ಆಯಿತು, ನೀನು ಸೈಕಲ್ ಬಿಸಾಡ್ತೀನಿ ಅಂತ ಹೇಳ್ತಾನೆ. ಆದರೂ ನಾನು ಬರಲ್ಲ ಅಂತ ಹೇಳ್ತಾಳೆ. ಸೊ ಮತ್ತೆ ಕೂತ್ಕೊಂಡು ಮೆಲ್ಲ ಬಾ ಅಂತ ಹೇಳ್ತಾನೆ. ಕಡೆಗೆ ಹೋಗ್ತಾಳೆ. ಇಲ್ಲಿದೆ ಮತ್ತೆ ಮನಸ್ವಿನಿ ಮನೆಗೆ ಬರ್ತಾರೆ. ಏನು ಬಿಸಿಲು ಅಂತ ಹೇಳ್ಕೊಂಡು. ಅವಾಗ ಅಜ್ಜಿ ಬರ್ತಾರೆ. ದೇವನಿ, ನಿನಗೆ ಹುಷಾರಿಲ್ಲ ಅಂತ ಹೇಳಿ ಮನಸ್ಸಿನ ಜೊತೆ ಹಾಸ್ಪಿಟಲ್ಗೆ ಹೋಗಿದ್ದೆ, ಈಗ ಹೇಗಿದೆಯಾ? ಸ್ವಲ್ಪ ಟಯರ್ಡ್ ಆಗಿದೆ ಅಂತ ಸ್ವಲ್ಪ ಮೆಡಿಸಿನ್ ಕೊಟ್ಟಿದ್ದಾರೆ. ಅಂಜು ಬಗ್ಗೆ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡ್ತೀನಲ್ಲ, ಹೌದಾ, ಕೂತ್ಕೊ ಅಂತ ಹೇಳ್ತಾರೆ. ಅವಳನ್ನು ಕೂತ್ಕೊಳಿಸಿ ನಾನು ನಿಂಗೆ ಏನಾದರೂ ಕುಡಿಲಿಕ್ಕೆ ತರ್ತೀನಿ ಅಂತ ಅಜ್ಜಿ ತಮ್ಮ ಹೋಗ್ತಾರೆ. ಆವಾಗ ಮನಸ್ವಿನಿ ಅಂದ್ಕೊಳ್ತಾಳೆ, ಹೋಗಿರೋದು ಮನೆ ಮುರಿಯೋ ಕೆಲಸ, ಆದರೆ ಇಲ್ಲಿ ಏನು ನಾಟಕ ಮಾಡ್ತಾಳೆ, ದೊಡ್ಡ ಕೆಲಸ ಮಾಡಿದಾಗೆ ಮನೆ ಮುರುಕಿ ಅಂತ ಅಂದ್ಕೊಳ್ತಾಳೆ. ಆವಾಗ ಅಜಿತ್ ಮತ್ತು ಭೂಮಿನೂ ಮನೆಗೆ ಬರ್ತಾರೆ. ಆವಾಗ ಭೂಮಿ ದೇವನಿ ಕೂತಿರೋದು ನೋಡಿ, ಏನಾಯ್ತಮ್ಮ ಅಂತ ಕೇಳ್ತಾರೆ. ಏನಿಲ್ಲ, ಸುಸ್ತಾಗಿದೆ, ಅದಕ್ಕೆ ಡಾಕ್ಟರ್ ಹತ್ರ ಮೀಟ್ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಜ್ಯೂಸ್ ಅನ್ನ ಏನಾದರೂ ತರಲ್ಲ, ನಿನ್ನ ಅತ್ತೆ ಹೋಗಿದ್ದಾಳೆ ಕಾಫಿ ತರಲಿಕ್ಕೆ, ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ ಭೂಮಿ. ಆಗ ಅಜಿತ್ ಬೇಕಂತಾನೆ ಕಣ್ಣಿಗೆ ಕಸ ಬಿದ್ದಾಗೆ ಮಾಡ್ತಾನೆ, ಯಾಕೆಂದರೆ ಅವಳನ್ನು ಮನವೊಲಿಸ್ಬೇಕಲ್ಲ ಅದಕ್ಕೆ. ಹಾಗೆ ಅವರ ಅಮ್ಮ ಹೇಳ್ತಾರೆ, ಇಷ್ಟು ದೊಡ್ಡವನಾದರೂ ಏನು ಕಸ ಬಿದ್ದರೆ ಹೇಗೆ ಆಡ್ತಾನೆ ಚಿಕ್ಕವರಾಗೆ ಅಂತ. ಹಾಗೆ ಭೂಮಿ ಹೋಗಿ ಕಣ್ಣಿಗೆ ಓದ್ತಾ ಇರ್ತಾಳೆ ಕಸ ತೆಗಿಲಿಕ್ಕೆ. ಅವಳು ಗೊತ್ತಿರಲಿ ಇವನ ನಾಟಕ. ಆಗ ಭೂಮಿಗೆ ಗೊತ್ತಾಗುತ್ತೆ ಇವನ ನಾಟಕ ಅಂತ. ಅದಕ್ಕೆ ಮನಸ್ವಿನಿಗೆ ಹೇಳ್ತಾಳೆ, ನನಗೊಂದು ಸಹಾಯ ಮಾಡ್ತೀರಾ, ನನಗೆ ಹೆಡ್ಡೇಕ್ ಆಗ್ತಿದೆ, ನನ್ನ ಗಂಡನ ಕಣ್ಣಿಗೆ ಕಸ ಬಿದ್ದಿದೆ, ಸ್ವಲ್ಪ ಉರಿದು ಬಿಡಿ ಅಂತ. ಮನಸ್ವಿನಿ ಖುಷಿಯಾಗುತ್ತೆ, ಬೇಕಂತ ಹೋಗ್ತಾಳೆ. ಆದರೆ ಆವಾಗ ಅಜಿತ್ ಹೇಳ್ತಾನೆ, ಓ ನನ್ನ ಕಣ್ಣಿನ ಕಸ ಹೊರಗಡೆ ಬಂತಂತ. ಆವಾಗ ಮನಸ್ವಿನಿಗೆ ಕೋಪ ಬರುತ್ತೆ. ಹಾಗೆ ಇಲ್ಲಿ ಅಜಿತ್ ಅಮ್ಮ ಅಂದ್ಕೊಳ್ತಾರೆ, ಇವರು ಏನೋ ಕೋಪ ಮಾಡಿಕೊಂಡು ನಮ್ಮ ಎದುರು ಚೆನ್ನಾಗಿದ್ದಾರೆ ಅಂತ ನಾಟಕ ಮಾಡ್ತಿದ್ದಾರೆ, ಇದು ಒಳ್ಳೆ ಬೆಳವಣಿಗೆ ಎಲ್ಲ, ಅಪ್ಪ ಮಗನನ್ನು ಬೇಗ ಆದಷ್ಟು ಸರಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಇಲ್ಲಿ ಅಜಿತ್ ಬಂದು ಬೈತಾನೆ, ನಾನು ನಿನಗೆ ಸುಮ್ಮನೆ ತಮಾಷೆಗೆ ಇದು ಮಾಡಿದರೆ ನೀನು ಅವಳ ಹತ್ರ ಕಣ್ಣು ಊದಿಸ್ತೀಯ, ಹೌದು ಅವಳು ಬಂದು ನಿಮ್ಮ ಕಣ್ಣಿರುವ ಕಸ ಹಾರ್ಟಲ್ಲಿರುವ ಕಸ ಎಲ್ಲ ತೆಗೆದು ಬಿಸಾಡಲಿ ಅಂತ. ಅಲ್ಲ, ಮೊದಲಾದರೆ ಒಂದು ದಿನದಲ್ಲಿ ನಿನ್ನ ಕೋಪ ಮುಗಿಸ್ತಿದ್ದೆ, ಈಗ ಟೆಸ್ಟ್ ಕ್ರಿಕೆಟ್ ಥರ 5 ದಿನ ಕೋಪ ಈ ಥರ ಮಾಡ್ಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೆ.
ಹಾಗೆ ಅಜಿತ್ ಬೆಡ್ಡಲ್ಲಿ ಹಾಗೆ ಭೂಮಿ ಕೆಳಗಡೆ ಮಲಗಿರ್ತಾರೆ. ಅವರು ಬೈ ಮಿಸ್ಟೇಕಾಗಿ ಬಾಗಿಲು ಕ್ಲೋಸ್ ಮಾಡಿರಲ್ಲ. ಹಾಗೆ ಇಲ್ಲಿ ರಾಮ್ ಅಪೇಕ್ಷನಿಗೆ ಚಾಕ್ಲೇಟ್ ಕೊಡ್ತಾರೆ. ಏನು ಅಪ್ಪ, ಈಗ ನಾನು ದೊಡ್ಡವಳಾಗಿದ್ದೀನಿ ಅಂತ ಹೇಳ್ತಾಳೆ ಚಾಕ್ಲೇಟ್ ಕೊಟ್ಟ. ಈಗ ನಾನು ದೊಡ್ಡವಳಾಗಿದ್ದೀನಿ, ದೊಡ್ಡ ದೊಡ್ಡ ಚಾಕಿ ತರಬೇಕಲ್ಲ, ಅದು ಹಲ್ಲು ನೋವಾಗುತ್ತೆ, ಇದು ಏನಕ್ಕೆ ತಂದ್ರಿ? ಇವಾಗ ರಾನಾ ನಮಗೆ ಅನ್ನ ಕೊಟ್ಟಿದ್ದಾನೆ, ಸೊ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಆಗಿದೆ, ಸೊ ಆ ಖುಷಿಯಲ್ಲಿ ಅಂತ ಹೇಳ್ತಾರೆ. ಅವಾಗ ಅಜಿತ್ ಅಮ್ಮನ ನೋಡಿ, ನಿನಗೆ ಖುಷಿಯಾಗಿಲ್ವಾ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದು ಖುಷಿ ಇದೆ, ಆದರೆ ನಾನೊಂದು ಗೃಹಿಣಿ, ನಿಮಗೆ ಹೊರಗಡೆ ಚೆನ್ನಾಗಿದೆ ಅಂತ ನಿಮ್ಗೆ ಖುಷಿ ಆಗಿರ್ಬೋದು, ಆದರೆ ನನ್ನ ಮನೆ ಒಳಗಡೆ ಇದ್ದು ಮನೆ ಒಳಗಡೆ ಸರಿ ಇಲ್ಲದ್ರೆ ನನಗೆ ಖುಷಿ ಆಗುತ್ತಾ ಅಂತ ಕೇಳ್ತಾರೆ. ಒಂದು ಸಣ್ಣ ವಿಷಯಕ್ಕೆ ನೀವು ಅವನಿಗೆ ಬೈದು ಹೊಡೆದು ಬಿಟ್ರಿ, ಆದರೆ ಅವನು ಯಾವುದೇ ಬೇಜಾರಿಲ್ಲದೆ ಯಾವುದೇ ಕೋಪ ಇಲ್ಲ ಥರ ನಾಟಕ ಮಾಡಿಕೊಂಡು ಇರ್ತಾನೆ ಅಂತ ಹೇಳ್ತಾರೆ. ಆದರೆ ನೀವೊಂದು ತಪ್ಪು ಮಾಡಿಬಿಟ್ರಿ, ಹೆಂಡ್ತಿ ಮುಂದೆ ಮಗನಿಗೆ ಕೈ ಮಾಡಬಾರ್ದಿತ್ತು. ಅವರು ಈಗ ಅದೇ ಮನಸ್ತಾಪದಲ್ಲಿದ್ದಾರೆ. ಹಾಗೆ ಅವರು ನಾರ್ಮಲ್ ಥರ ಇದ್ದಾರೆ ಅಂತ ಬಿಹೇವ್ ಮಾಡ್ತಿದ್ದಾರೆ, ಅವರ ದೊಡ್ಡ ಸ್ಥಾನ ಅಂತ ಹೇಳ್ತಾಳೆ. ಆದರೆ ನಿಮಗೆಲ್ಲ ಗೊತ್ತಾಗಲ್ಲ, ಆದರೆ ತಾಯಿ ಮನಸ್ಸು ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಅಪೇಕ್ಷೆ ಹೇಳ್ತಾರೆ, ಒಳ್ಳೇದಾಯಿತು, ಭೂಮಿ ಕೋಪ ಮಾಡಿಕೊಂಡ್ರೆ ಒಳ್ಳೇದಾಯಿತು, ಅವಳು ಅಜಿತ್ ಲೈಫಿಂದ ಹೊರಗಡೆ ಹೋಗ್ಬೇಕಂತಲ್ಲ ನಾವು ಕಾಯ್ತಿರೋದು ಅಪ್ಪು ಅಂತ ಬೈತಾರೆ. ಹೌದು, ನಂದೌದು ತಪ್ಪಿತ್ತು, ಏನೋ ಕೋಪದಲ್ಲಿ ಅವನಿಗೆ ಆ ಥರ ಮಾಡಿಬಿಟ್ಟೆ, ನನಗೂ ಆ ಗಿಲ್ಟ್ ಇದೆ. ಅಂದರೆ ನೀವು ಅವ್ರ ಹತ್ರ ಈಗ ಮಾತಾಡ್ತೀರಾ? ಹೌದು ಅಂತ ಹೇಳ್ತಾರೆ ಸಂಗೀತ, ನಾನು ಮಾತಾಡ್ತೀನಿ ಅಂತ. ಅವಾಗ ಅಪೇಕ್ಷೆ ಹೊಡ್ತಾಳೆ, ನೀನು ಹೋಗೋದು ಬೇಡ ಅಂತ. ಅವಾಗ ಅವ್ರು ಕೇಳ್ತಾರೆ, ನೀನು ಬರಲ್ಲ ಸಂಗೀತ ಅಂತ. ಇಲ್ಲ, ಈ ಟೈಮಲ್ಲಿ ಅಪ್ಪ ಮಗ ನೀವಿಬ್ಬರು ಮಾತಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ನೀವು ಹೋಗಿ ಮಾತಾಡಿ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಅಪೇಕ್ಷೆ ಹೊಡ್ತಾಳಪ್ಪ, ನಾನು ಬರ್ತೀನಿ ಅಂತ. ಅಪೇಕ್ಷೆ ಸುಮ್ಮನೆ ಇರು, ಬಾಯಿ ಬಂದಾಗೆ ಮಾತಾಡಬೇಡ, ನಾನು ಹೊಡಿತೀನಿ ಅಂತ. ನೀನು ನನ್ನ ಬೀದಿ ನಾಯಿ ಥರ ನೋಡ್ತೀಯಲ್ಲ, ನಾನು ಹೋಗ್ತೀನಿ ಅಂತ ಹೋಗ್ತಾಳೆ ಕೋಪದಲ್ಲಿ. ಹಾಗೆ ಹೋಗ್ತಾರೆ, ರೂಮಲ್ಲಿ ಹೋಗಿ ಅಜಿತ್ ಅಂತ ಕರೆದು ನೋಡಿದರೆ ಅವರು ಸಪ್ರೇಟಾಗಿ ಮಲಗಿರೋದು ನೋಡ್ತಾರೆ. ಹಾಗೆ ಅವರು ಸಪ್ರೇಟಾಗಿ ಮಲಗಿರೋದು ಗೊತ್ತಾಗಿರುತ್ತೆ. ಅದಕ್ಕೆ ಕೇಳ್ತಾರೆ ಅವರ ಎಲ್ಲರ ಮುಂದೆ, ನಿಮಗೆ ಈ ವಿಷಯ ಯಾರು ಹೇಳಿದ್ದು ಕೇಳಿದಾಗ ಅಪ್ಪ ಅಂತ ಹೇಳ್ತಾರೆ. ನೋಡೋ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗುತ್ತೆ, ಏನು ರೀಸನ್ ಕೊಡ್ತಾರೆ ಇವರು ಸಪ್ರೇಟಾಗಿ ಮಲಗಿದ್ದಕ್ಕೆ ಅಪ್ಪ ಹತ್ರ ಜಗಳದದು ಹೇಳ್ತಾರೆ, ನೋಡುವ.